ನಮಸ್ಕಾರ. ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಕಿರುತೆರೆ ಹಾಗೂ ಹಿರಿತೆರೆಯ ಖ್ಯಾತ ಕಲಾವಿದ ಶ್ರೀನಾಥ್ ವಶಿಷ್ಠ ಹಾಗೂ ಅವರ ಧರ್ಮಪತ್ನಿ ವಂದ್ಯಾ ಶ್ರೀನಾಥ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಬನ್ನಿ. ಬಂದ್ವಿ. ಹಾಯ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸೂಪರ್. ಹಾಯ್, ನನ್ನ ವೈಫ್ ವಂದ್ಯಾ. ಫಸ್ಟ್ ಟೈಮ್ ನಾನು ಇವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ರುಚಿ ಅಭಿರುಚಿ ತಾರೆಗಳ ಸಮರಸ. ನೀವಿಬ್ರು ಒಟ್ಟಿಗೆ ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಮ್ಮ ಅಡ್ಗೆ ಮನೆಗೆ ಬಂದಿದ್ದೀರಾ. ಹೇಗ್ ಅನ್ಸ್ತಾ ಇದೆ? ಬಹಳ ಚೆನ್ನಾಗಿದ್ದಾರೆ ನಿಮ್ ಅಡಿಗೆ ಮನೆ. ಓಕೆ, ತಡ ಮಾಡ್ದೆ ಅಡ್ಗೆ ಶುರು ಮಾಡ್ಬಿಡೋಣ. ಯಾರು ಮೊದ್ಲು ಅಡ್ಗೆ ಮಾಡ್ತೀರಾ? ನಾನೇ. ಮೆನ್ ಫಸ್ಟ್. ಓಕೆ, ನೀವ್ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನೋಡೋಣ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿ ಹಾಕ್ತಾರಾ ಅಂತ. ಅದೆಲ್ಲ ಕರೆಕ್ಟ್ ಆಗಿ ಹಾಕ್ತೀನಿ ಅಂತ ನೋಡಿ, ನಾನ್ ಮಾಡಿದ ರೆಸಿಪಿನ ಟೇಸ್ಟ್ ಮಾಡಿ, ನೀವು ಇನ್ನೂ ಹೀಗೆ ಇದ್ರೆ ಆಮೇಲೆ ಅವ್ಳು ಮಾಡ್ತಾರೆ. ಅಯ್ಯಯ್ಯೋ, ಹಂಗಾರೆ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ ಇವ್ರು ಅಡ್ಗೆ ಮಾಡ್ತಾರೆ ಅಂತ? ಮನೇಲಿ ಮಾಡಲ್ಲ, ಆದ್ರಿಂದ ಗೊತ್ತಿಲ್ಲ. ಅವಳಿಗೆ ಹೇಗಿರ್ಬೇಕು ಕಾನ್ಫಿಡೆನ್ಸ್? ಮಾಡಿಸ್ತಿರೋ ನೀವು, ನಿಮ್ಗಿರ್ಬೇಕು. ಅಲ್ಲ, ನೆಕ್ಸ್ಟ್ ನಾವಿಬ್ರು ರುಚಿ ನೋಡ್ತೀವಿ ಅದಕ್ಕೆ. ಚೆನ್ನಾಗ್ ಮಾಡ್ತೀವಿ. ಓಕೆ, ನೀವ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಇವ್ರ ಕೆಲ ಅಡ್ಗೆ ಮಾಡಿಸ್ತೇನೆ. ಏನ್ ಅಡ್ಗೆ ಮಾಡ್ತಿದ್ದೀರಿ? ನಾನು ನಿಂಬೆ ಹಣ್ಣಿನ ಗೊಜ್ಜು ಶುರು ಮಾಡೋಣ. ಏನೇನ್ ಸಾಮಗ್ರಿ ಬೇಕಂತ ಹೇಳಿ. ಹೇಳ್ಬೇಕಲ್ಲ. ನಿಂಬೆ ಹಣ್ಣು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಮೆಂತ್ಯ ಕಾಯಿ, ಬೆಲ್ಲ, ಸ್ಪೂನು, ಬಾಂಡ್ಲೆ, ಸ್ಟವ್. ಅಯ್ಯೋ, ನೀವ್ ಇದನ್ನ ಹೇಳಿಲ್ಲ. ಉದ್ದಿನ ಬೇಳೆ, ಅರ್ಶಿನ ಪುಡಿ ಹೇಳಿಲ್ಲ. ನೀವು ಫಿಲ್ ಇನ್ ದ ಬ್ಲಾಂಕ್ಸ್. ನಾನ್ ಬಿಟ್ಟಿದ್ದೀನಿ, ನೀವು ಹೇಳ್ತಾ ಹೋಗಿ. ಅಯ್ಯೋ, ಹಂಗ ನಾನೇ ಅಡಿಗೆ ಮಾಡ್ಬಿಡ್ಲಾ? ಅದನ್ನು ಅಷ್ಟೇ, ಒಗ್ಗರಣೆ ನಾನು ಹಾಕ್ತೀನಿ, ನಿಮ್ಮಿಕ್ಕಿದ್ದೆಲ್ಲ ನೀವು ಮಾಡಿ. ಮನೇಲೂ ಹೀಗೆ ಮಾಡ್ತಾರ ಇವ್ರು? ಮನೇಲಿ ಮಾಡಲ್ಲ ಅಂತ ಹೇಳಿದ್ನಲ್ಲ. ಮಾಡದೇ ಇಲ್ವಾ? ಅಡ್ಗೆ ಮನೆ ಕಡೆ ತಲೆನೇ ಹಾಕಲ್ವಾ? ಸರಿ, ಅಡ್ಗೆ ಶುರು ಮಾಡಿ, ನೀವ್ ನೋಡೋಣ ಯಾವ ತರ ಮಾಡ್ತೀರಾ ಅಡ್ಗೆ ಅಂತ. ಓಕೆ, ಮೊದ್ಲು ಎಣ್ಣೆ ಹಾಕೋತೀರಾ? ಸರಿ, ಹಾಕೊಂಡ್ರೆ ಹಾಕೋತೀನಿ. ಬೇಡ ಬೇಡ, ಬಾಣ್ಲಿಗೆ ಎಣ್ಣೆ ಹಾಕಿ. ಬೇಡ ಬೇಡ, ಬಾಣ್ಲಿಗೆ ಎಣ್ಣೆ ಹಾಕಿದ್ರಿ ನೀವು, ಒಳ್ಳೆ ಕತೆ. ಎಷ್ಟು ಸ್ಪೂನ್ ಎಣ್ಣೆ ಹಾಕಿದ್ರಿ? 2 ಸ್ಪೂನ್ ಹಾಕ್ದೆ. ಮೆಂತ್ಯ, ಇವಾಗ ಇದನ್ನ ಒಂಚೂರು ಕೆಂಪಗಾಗೋವರೆಗೂ ಕೆಂಪಗಾಗೋವರೆಗೂ ಸುಮ್ನೆ ಒಂದ್ಸಲಿ ನಡೆ, ಸುಮ್ನೆ ಒಂದ್ 2 ಸಲ ಹಿಂಗಂದ್ರೆ ಅದೇ ಕೆಂಪಗಾಗ್ಬಿಡುತ್ತೆ. ಕೆಂಪಗಾಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು? ಬೇಗ ಹೇಳಿ, ನಾನು ತೆಕ್ಕೊಡ್ತೀನಿ. ಕುಡಿ ಅದು ಬೌಲ್ ಕುಡಿ, ಅದು ಎಲ್ಲ ಬೌಲ್ ಕುಡಿ. ತೊಳಿ ತೊಳಿ ತೊಳಿ. ಓಕೆ, ನೀವ್ ಮಾಡೋ ಅರ್ಜೆಂಟ್ ನನಗೆ ಭಯ ಆಗತ್ತೆ. ಇವಾಗ ಇದನ್ನ ಹಿಂಗ ಹಾಕೊಂಡ್ಬಿಡೋಣ. ಓಕೆ, ಇನ್ನೊಂಚೂರು ಎಣ್ಣೆ ಹಾಕೋಣ. ಸರಿ, ಇವಾಗ ಇದಕ್ಕೆ ನಿಂಬೆ ಹಣ್ಣು ಹಾಕೊಂಡ್ಬಿಡೋದು. ಸಾಸಿವೆ ಒಗ್ಗರಣೆ. ಫಸ್ಟ್ ಸಾಸಿವೆ ಹಾಕೊಂಡ್ರೆ ಪ್ರೊಸೀಜರ್ ಅಲ್ಲಿ ಹೋಗ್ಬೇಕಲ್ವಾ. ನನ್ಗೆ ಸ್ಪೂನ್ ಉಪಯೋಗಿಸಿದ್ರೆ ಕೈ ಕಾಲೇ ಆಡಲ್ಲ ನೋಡಿ. ಇದೊಂದು ಚೂರು ಹಿಂಗ ಆಯ್ತಲ್ಲ, ಇದಕ್ಕೆ ನಿಂಬೆ ಹಣ್ಣು. ಇದಕ್ಕೆ ಒಂಚೂರು ಅರ್ಶಿನ ಕೊಡಿ. ಚೂರು ಅಂದ್ರೆ ಈಗೇನ್ ಮಾಡ್ಬೇಕು? ಈಗೇನ್ ಮಾಡ್ಬೇಕು ಅಂದ್ರೆ ಮಿಕ್ಸರ್ ತಗೋಬೇಕು. ಇದು ತೆಗೆದ್ಬಿಡಿ ನೀವು. ತೆಗೆದ್ಬಿಡ್ಲಾ? ಇದು ತೆಗೆದ್ಬಿಟ್ರಲ್ಲ, ಅದನ್ನ ಕುಡಿಲಿ. ತೆಗೆದು ಬಿಡು ಅಂದ್ರೆ ತೆಗೆದೇ ಬಿಡೋದೇನ್ರಿ? ನೀವೇ ತಾನೇ ಹೇಳಿದ್ದು. ಹಾಕೋಬೇಕು. ಇವಾಗ ನೆಕ್ಸ್ಟ್ ಕಾಯಿ ತುರಿ ಹಾಕೊಂಡ್ರೆ, ಕಾಯಿ ತುರಿ ಹಾಕೊಂಡು ಈಗ ಹಸಿ ಮೆಣಸಿನ್ಕಾಯಿ ಇದೆಯಲ್ಲ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಓಕೆ, ಅಂದ್ರೆ ನಾನ್ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದಷ್ಟು ಹಾಕ್ತೀನಿ. ಒಂದಷ್ಟು ಹಾಕ್ತೀರಾ? ಒಂದಷ್ಟು. ಅಯ್ಯೋ, ಅಷ್ಟು ಹಾಕಿ ನಾನು ಎಲ್ಲ ಹೋಗ್ಲಪ್ಪ, ಇಷ್ಟೊಂದು ಖಾರ ಹಾಕ್ತಿದ್ದಾರೆ. ನೆಕ್ಸ್ಟ್ ಈ ಕೊತ್ತಂಬರಿ ಸೊಪ್ಪು. ಓಕೆ, ಬೆಲ್ಲ ಬೇಡ್ವಾ? ಬೆಲ್ಲ ಆಮೇಲೆ ಲಾಸ್ಟ್ ಅಲ್ಲಿ ಹಾಕೋಣ. ಈಗ ಬೇಡ, ಮಜಾ ಇರಲ್ಲ ಹಾಗೆ. ಓ, ನೀವು ಪ್ರೊಸೀಜರ್ ಅಲ್ಲಿ ಹೋಗೋದಲ್ವಪ್ಪ? ಮಿಕ್ಸಿಗೆ ಹಾಕ್ಬಿಡಿ. ನಾನಿದು ಇರಿ, ನಿಮ್ಮನ್ನ ಕೇಳಲ್ಲ. ಇದು ಇನ್ನೊಂದ್ಸತಿ. ಹಲೋ, ನಾನ್ ಸ್ವಂತವಾಗಿ ಮಾಡ್ಬೇಕ್ರಿ, ನೀವೇನೆಲ್ಲ ಕೇಳ್ಕೊಂಡು? ಏನ್ ಕೇಳ್ಕೊಂಡು ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ ಬಂದಿಲ್ಲ. ಅವ್ರು ಲಕ್ಷಣವಾಗಿ ಹೇಳ್ಕೊಟ್ಟಿರ್ತಾರೆ, ನೀವು ಲಕ್ಷಣವಾಗಿ ಕಲ್ತ್ಕೊಂಡಿಲ್ಲ. ಕರಿದು ಕೈ ನೋಡಿ, ಇಲ್ಲಿ ಯಾರ್ದು ಕರಿ ಕೈ ಇಲ್ವಲ್ಲ? ಅಲ್ಲ, ಇದು ಅದಾ? ಓಕೆ, ಸೌಟು ಅಂತ ಕೇಳ್ಬೋದಿತ್ತಪ್ಪ ಲಕ್ಷಣವಾಗಿ. ಓಕೆ, ಇವಾಗ ಇದನ್ನ ಮಿಕ್ಸರ್ಗೆ ಹಾಕೋಣ. 1 2 3. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನ್ ಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಇಲ್ಲಿ ಇಟ್ಬಿಡೋಣ. ಸರಿ, ಓಕೆ. ನನ್ಗೊಂದು ಡೌಟ್, ಅವ್ರು ಕರೆಕ್ಟ್ ಆಗಿ ಅಡಿಗೆ ಮಾಡ್ತಿದ್ರು ಅಲ್ವಾ ಅಂತ. ಬನ್ನಿ ಚೆಕ್ ಮಾಡ್ಬಿಡಿ. ಇರ್ರಿ ಒಂದ್ ನಿಮಿಷ, ಬನ್ನಿ. ಕರೆಕ್ಟ್ ಆಗಿ ಮಾಡ್ತಿದಾರೆ ನೋಡಿ. ಓಕೆನಾ? ಸೊ ಈ ಗೊಜ್ಜು ರೆಡಿ ಆದ್ಮೇಲೂ ಲಾಸ್ಟ್ ಅಲ್ಲಿ ಒಗ್ಗರಣೆ ಹಾಕ್ಬೋದು. ಇನ್ನೊಂದು ಪಾತ್ರೆ ಕೊಡಿ.
ತಗೊಳ್ಳಿ. ಅಯ್ಯೋ ಯಾರ್ಯಾರು ಏನೇನೋ ಹಾಕ್ತಾರೆ, ನಾವು ಒಂದು ಒಗ್ಗರಣೆ ಹಾಕಕ್ಕಾಗಲ್ವೇನ್ರಿ? ಅಲ್ವಾ? ಓಕೆ, ಇದು ಎಣ್ಣೆ ಹಾಕೊಂಡು ಫಸ್ಟ್ ಕಾಯಕ್ ಬಿಡೋಣ. ಒಂಚೂರು ಕಾಯ್ಬೇಕು. ಒಂಚೂರು ಬೆಚ್ಚಗಾದ್ರೆ ಆ ನಂತರದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಹಾಕ್ಬೇಕು. ಹಾಕ್ಲಾ? ಹಾಕಿ ಹಾಕಿ. 1 ಸ್ಪೂನ್ ಕಡಲೆಬೇಳೆ. ಇನ್ನೊಂದು ಸ್ಪೂನ್ ಹಾಕಿ, ಪರವಾಗಿಲ್ಲ. ಪರವಾಗಿಲ್ವಾ? ಅದು ಕಟುಮ್ ಅನ್ನತ್ತಲ್ಲ, ಆ ಮಜಾ ಇರುತ್ತದೆ. ಹಾಗೆ ಬಹಳ ಮಜಾ ಇರುತ್ತೆ. ಈಗ ಅದಕ್ಕೆ ಇನ್ನು ಸ್ವಲ್ಪ ಅರ್ಶನ ಬೇಕು ಅಂತ ನಮ್ಗೆ ಅನ್ಸಿದ್ರೆ ಇನ್ನೊಂಚೂರು ಅರ್ಶನ ಹಾಕೋಬಹುದು ಇದಕ್ಕೆ. ನೋಡಿ ಇವಾಗ ಇದು ಕೆಂಪಗಾಯ್ತು. ಓಕೆ ಓಕೆ, ಸ್ವಪ್ನ, ನಾನು ನೀವು ಲಾಸ್ಟ್ ಆಕ್ಟ್ ಮಾಡಿದ್ದು ಯಾವ್ದ್ರಿ ಸೀರಿಯಲ್? ನನಗೆ ಗೊತ್ತಿರಂಗ ಆಸೆಗಳು. ನೀವೇನಾಗ ಆಕ್ಟ್ ಮಾಡಿದ್ರಿ ಅದ್ರಲ್ಲಿ? ಮಗಳು ಹೌದಾನೆ? ಬಹಳ ಮಜಾ ಆಯ್ತಲ್ಲ ಆ ಸೀರಿಯಲ್. ನಿಜ ಹೇಳ್ಬೇಕಂದ್ರೆ ಇಟ್ ವಾಸ್ ಅ ಲವ್ಲಿ ಸೀರಿಯಲ್. ನನ್ಗಂತೂ ಮರೆಯೋಕ್ ಸಾಧ್ಯನೇ ಇಲ್ಲ, ಅಷ್ಟು ಒಳ್ಳೆ ಸೀರಿಯಲ್ ಅದು. ಈಗ ಸೀರಿಯಲ್ ಬಗ್ಗೆ ಮಾತಾಡಿದ್ರೆ ಗೊಜ್ಜು ಮಿಸ್ ಆಗುತ್ತೆ. ಬೇಡ, ನನ್ಗೆ ಗೊಜ್ಜು ಬೇಕು. ನನ್ಗೆ ರೆಡಿ. ಈಗ ಇದನ್ನ ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೀನಿ ನಾನು. ಬಂದ್ಬಿಡಿ ಮೇಡಮ್, ಗೊಜ್ಜು ರೆಡಿ ಆಗಿದೆ. ನಿಂಬೆ ಹಣ್ಣಿನ ಗೊಜ್ಜು. ಬೇಕಾಗುವ ಸಾಮಗ್ರಿಗಳು: ನಿಂಬೆಹಣ್ಣು, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಮೆಂತ್ಯೆ, ಕಾಯಿ ತುರಿ, ಬೆಲ್ಲ, ಉದ್ದಿನಬೇಳೆ ಮತ್ತು ಅರಿಶಿನ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಸಾಸಿವೆ, ನಿಂಬೆಹಣ್ಣು, ಅರಿಶಿನ ಹಾಕಿ ಬೇಯಿಸಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಹುರಿದ ಮೆಂತ್ಯೆ, ಕಾಯಿ ತುರಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಂಡು ಬೇಯುತ್ತಿರುವ ನಿಂಬೆಹಣ್ಣಿಗೆ ಹಾಕಿ ಅದಕ್ಕೆ ಉಪ್ಪು, ಬೆಲ್ಲ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನದ ಒಗ್ಗರಣೆ ಹಾಕಿ ಬೇಯಿಸಿದ್ರೆ ನಿಂಬೆಹಣ್ಣಿನ ಗೊಜ್ಜು ಸವಿಯಲು ಸಿದ್ಧ.